ಹಲೋ ಸಂತರ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಂತರ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರಾಜ್ಯ ಸರ್ಕಾರದಿಂದ ಕೆಲವೊಂದು ಮಾಹಿತಿ ಬಂದಿದೆ, ಅಂದ್ರೆ ನೋಟಿಸ್ ಒಂದು ಬಂದಿದೆ. ಬಟ್ ಏನು ನೋಟಿಸ್ ಇರಬಹುದು, ರೇಷನ್ ಕಾರ್ಡ್ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದು ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಇದರಿಂದ ಎಷ್ಟೋ ಜನಕ್ಕೆ ಲಾಸಸ್ ಆಗೋದೇ ಜಾಸ್ತಿ, ಲಾಭ ಆಗೋದಂತೂ ಯಾವುದೂ ಇಲ್ಲ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇನಾದ್ರೂ 6 ತಿಂಗಳಿಂದನೂ ಸಹ ಅಕ್ಕಿ ತಗೊಂಡಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸುಮಾರು ಈ ಕ್ಯಾನ್ಸಲ್ ಲಿಸ್ಟ್ ನಲ್ಲಿ ಇರುವಂತಹ ಒಂದು ರೇಷನ್ ಕಾರ್ಡ್ಗಳು ಸುಮಾರು ಇದೇ ರೀಸನ್ ಇಂದ ಸುಮಾರು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಈ ಒಂದು ಉದ್ದೇಶದಿಂದ ಏನಾದ್ರು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದ್ರೆ ಏನೇನು ಸಮಸ್ಯೆಗಳಾಗ್ಬೋದು. ನೀವೇನಾದ್ರೂ ಒಂದು ರದ್ದಾದ್ರೆ ಏನ್ ಮಾಡ್ತೀರಾ, ಹೊಸದಾಗಿ ಅರ್ಜಿಯನ್ನ ಹಾಕಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಅದನ್ನ ಆಕ್ಟಿವೇಟ್ ಮಾಡಿಸ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? 6 ತಿಂಗಳು ಸಹ ರೇಷನ್ ತಗೊಂಡಿಲ್ಲ ಅಂದ್ರೆ ರೇಷನ್ ತಗೊಳ್ದೆ ಬೇರೆ ಎಲ್ಲದಕ್ಕೂ ಉಪಯೋಗ ಮಾಡ್ಕೊಳ್ತಿದ್ರೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ. ಅರ್ಥ ಆಯ್ತಾ? ರೇಷನ್ ತಗೊಂಡು ಬೇಕಾದ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಬಟ್ ಆದ್ರೆ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಆದ್ರೂ ರೇಷನ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಕ್ಯಾನ್ಸಲ್ ಆಗೋದಿಲ್ಲ. 6 ತಿಂಗಳ ಮಟ್ಟಿಗೆ ನೀವೇನಾದ್ರೂ ರೇಷನ್ ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ತೀನಿ ಅಂತ ಒಂದು ನೋಟಿಸ್ ಅನ್ನ ಜಾರಿಗೆ ತಂದಿದ್ದಾರೆ. ಬಟ್ ಈ ತರದ್ರಲ್ಲಿ ಕ್ಯಾನ್ಸಲ್ ಆಗಿರುವಂತಹ ಒಂದು ರೇಷನ್ ಕಾರ್ಡ್ಗಳು ಸುಮಾರು ಇದೆ. ಅರ್ಥ ಆಯ್ತಾ? ನೀವೊಂದು 2 ತಿಂಗಳಿಗೆ ಒಂದ್ಸರಿ ಆದ್ರೂ ರೇಷನ್ ನೀವು ತಗೊಳ್ಳೇಬೇಕು, ಬೇರೆ ಆಪ್ಷನ್ಸ್ ಇರೋಲ್ಲ. ರೇಷನ್ ತಗೊಳ್ದೇನೆ ಬೇರೆ ಎಲ್ಲ ಒಂದು ಸೌಲಭ್ಯಗಳು ಪಡ್ಕೊಂಡ್ರು ಸಹ ನಿಮ್ಗೆ ಯಾವುದೇ ತರಹದ ಉಪಯೋಗಗಳೇ ಇಲ್ಲ. ಅರ್ಥ ಆಯ್ತಾ? ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ತಾರೆ. ರೇಷನ್ ಕಾರ್ಡ್ ನಂಬರ್ ಹೊಡೆದ್ರು ಸಹ ರೇಷನ್ ಕಾರ್ಡೇ ಓಪನ್ ಆಗಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನ್ ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ಲಿ ಅಕ್ಕಿ ಏನಾದ್ರು ತಗೊಳ್ತಿಲ್ಲ ಅಂದ್ರೆ, ನೀವು ಅಕ್ಕಿ ತಗೊಳ್ತಿರೋ ಬಿಡ್ತಿರೋ ಸೆಕೆಂಡರಿ ಎಬ್ಬಿಟ್ ಅಂದ್ರೆ ತಮ್ ಕೊಡೋದಕ್ಕೆ ದಯವಿಟ್ಟು ಹೋಗಿ. ಅರ್ಥ ಆಯ್ತಾ? ಸೊಸೈಟಿಗಳಲ್ಲಿ ತಿಂಗಳು ಒಂದ್ಸರಿ 27ನೇ ತಾರೀಕು ಒಳಗಡೆ ಏನಿರುತ್ತೆ ತಮ್ ಕೊಡ್ತಾ ಇರ್ತಾರೆ, ತಮ್ ಕೊಟ್ಟು ಬನ್ನಿ. ಅರ್ಥ ಆಯ್ತಾ? ಆಮೇಲೆ ನೀವು ಅಕ್ಕಿ ತಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಅದು. ಅರ್ಥ ಆಯ್ತಾ? ತಮ್ ಕೊಟ್ರೆ ಆಕ್ಟಿವೇಟ್ ಅಲ್ಲಿ ಇರುತ್ತೆ ರೇಷನ್ ಕಾರ್ಡ್. ಅರ್ಥ ಆಯ್ತಾ? ರೇಷನ್ ಕಾರ್ಡ್ ಆಕ್ಟಿವೇಟ್ ಆದ್ರೆ ನೀವು ಎಲ್ಲದಕ್ಕೂ ಸಹ ಉಪಯೋಗ ಮಾಡ್ಕೊಳ್ಬಹುದು. ಸುಮ್ನೆ ಒಂದು ರೇಷನ್ ಕಾರ್ಡ್ ಮಾಡಿಸಿ ಇಟ್ಕೊಂಡು ಎಲ್ಲೋ ಸಿಟಿಲಿದ್ದು ಹಳ್ಳಿ ಕಡೆ ಹೋಗಕ್ಕಾಗಲ್ಲ, ರೇಷನ್ ತಗೊಳಕ್ಕಾಗಲ್ಲ ಅಂತ ಒಂದು ಈ ತರ ಏನಾದ್ರು ಇದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ಹಳ್ಳಿಲಿ ಯಾರಾದ್ರೂ ಇದ್ರೆ ದಯವಿಟ್ಟು ರೇಷನ್ ಕಾರ್ಡ್ ಕೊಟ್ಬಿಟ್ಟು ಬನ್ನಿ. OTP ಮೂಲಕನೇ ನೀವು OTP ಮೂಲಕನೂ ಸಹ ರೇಷನ್ ಅನ್ನ ತಗೊಳ್ಬಹುದು. ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಸೊಸೈಟಿಯರ ಹತ್ರ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರೆ ಅವರು OTP ಕಳ್ಸಿಕೊಡ್ತಾರೆ. OTP ಮೂಲಕನೇ ನಿಮ್ಗೆ ಅಕ್ಕಿ ಏನ್ ಬರಬೇಕೋ ಅದನ್ನ ಬರೋ ತರ ಮಾಡ್ಕೊಡ್ತಾರೆ. ಅರ್ಥ ಆಯ್ತಾ? ನೀವೇನಾದ್ರೂ ರೇಷನ್ ಪಡಿತಿಲ್ಲ ಅಂದ್ರೆ ದಯವಿಟ್ಟು ರೇಷನ್ ಪಡಿಬೇಕು. ಅರ್ಥ ಆಯ್ತಾ? ರೇಷನ್ ಏನಾದ್ರು ನೀವು ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ಕ್ಯಾನ್ಸಲ್ ಆಗುತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈ ಕ್ಯಾನ್ಸಲ್ ಆದ್ರೆ ಏನೆಲ್ಲ ಒಂದು ನಿಮ್ಗೆ ಲಾಸಸ್ ಗಳಿರಬಹುದು. ಮೈನ್ ಆಗಿ ಗೃಹಲಕ್ಷ್ಮಿ ಏನಾದ್ರೂ ನಿಮಗೆ ಬರ್ತಿದ್ರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಇದು ಖುದ್ದು ಒಂದು ರಾಜ್ಯ ಸರ್ಕಾರದಿಂದನೇ ಹೇಳಿದ್ದಾರೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಗೃಹಲಕ್ಷ್ಮಿ ಬರೋದಿಲ್ಲ, ಒಂದು ಅನ್ನಭಾಗ್ಯ ಯೋಜನೆ ಇವೆರಡೂ ಸಹ ಬರೋದಿಲ್ಲ. ಏನೆಲ್ಲ ಒಂದು ಸ್ಕೀಮ್ಗಳಿದಾವೋ ಎಲ್ಲ ಸ್ಕೀಮ್ಗಳು ರದ್ದಾಗುತ್ತೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ನಿಮ್ಗೆ ಏನೆಲ್ಲ ಒಂದು ಸೌಲಭ್ಯಗಳು ಸಿಗಬೇಕು BPL ರೇಷನ್ ಕಾರ್ಡ್ ಇಂದ ಅದನ್ನು ಸಹ ಸಿಗೋದಿಲ್ಲ. ಕ್ಯಾನ್ಸಲ್ ಆಗಿ ಆದಮೇಲೆ ನೀವು ಒಂದು ಸೊಸೈಟಿಗೆ ವಿಸಿಟ್ ಮಾಡಿದರೆ ಏನು ಉಪಯೋಗ ಇಲ್ಲ. ಅರ್ಥ ಆಯ್ತಾ? ನಿಮ್ಗೇನು ರೇಷನ್ ಕಾರ್ಡ್ ಆಕ್ಟಿವೇಟ್ ಮಾಡಿಕೊಡೋದಿಲ್ಲ ಅವರು. ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಏನಕ್ಕಾದರೂ ಒಂದು ಅಪ್ಲಿಕೇಶನ್ಸ್ ಆಗಿರ್ಬೋದು, ಗೌರ್ಮೆಂಟಿನ ಈಗಿನ ಸೌಲಭ್ಯಗಳು ಏನಾದರೂ ಬಿಟ್ಟರೆ ನಿಮಗೆ ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಬಟ್ ಆದರೆ ಆ ಸೌಲಭ್ಯಗಳು ಏನೂ ಸಹ ನಿಮ್ಗೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ, ರೇಷನ್ ಕಾರ್ಡ್ ಆಕ್ಟಿವಲ್ಲಿ ಇದ್ರೂ ಸಹ ನೀವು ಅಕ್ಕಿಯನ್ನು ತೊಗೊಳ್ತಿಲ್ಲ ಅಂದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ಅಕ್ಕಿ ತೊಗೊಳ್ಳಿ. ಅರ್ಥ ಆಯ್ತಾ? ತಿಂಗಳಿಗೊಂದ್ಸರಿ ಅಥವಾ 2 ತಿಂಗಳಿಗೊಂದ್ಸರಿ ಆದರೂ ರೇಷನನ್ನು ತೊಗೊಂಡ್ರು ತುಂಬ ಉತ್ತಮ. ರೇಷನ್ ತೊಗೊಂಡಿಲ್ಲ ಅಂದರೆ ಕ್ಯಾನ್ಸಲ್, ಕೆಲವೊಂದು ಸರಿ 4 ತಿಂಗಳಿಗೆ ಕ್ಯಾನ್ಸಲ್ ಆಗಿರೋದುಂಟು ರೇಷನ್ ಕಾರ್ಡ್ಗಳು. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ ಅಂದರೆ ದಯವಿಟ್ಟು ರೇಷನ್ ಕಾರ್ಡ್ಗಳು ಏನಾದರೂ ಇದ್ದರೆ ನಿಮ್ಮ ಹತ್ರ ಅಕ್ಕಿಯನ್ನು ತೊಗೊಳ್ಳಿ, ಏನೂ ಸಮಸ್ಯೆ ಆಗೋದಿಲ್ಲ. ಅಕ್ಕಿ ತೊಗೊಂಡ್ರೆ ಗೃಹಲಕ್ಷ್ಮಿನೂ ಬರುತ್ತೆ, ಅನ್ನಭಾಗ್ಯ ಯೋಜನೆಯೂ ಸಹ ನಿಮ್ಗೆ ಏನೇನು ಅಮೌಂಟ್ ಬರ್ತಿದೆಯೋ ಅದೆಲ್ಲ ಬರುತ್ತೆ. ಕ್ಯಾನ್ಸಲ್ ಆದರೆ ಇವೆಲ್ಲ ತೆಗಿತೀನಿ, ಇವೆಲ್ಲನೂ ಸಹ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಖುದ್ದಾಗಿ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್ ಈ ವಿಡಿಯೋ. ಓಕೆ ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.